ಮೈಸೂರಿನ ನಂಜನಗೂಡು ತಾಲೂಕಿನ ಅಳಗಂಚಿ ಗ್ರಾಮದಲ್ಲಿ ಆತಂಕ ಮೂಡಿಸಿದ್ದ ಚಿರತೆ ಕೊನೆಗೂ ಸೆರೆಯಾಗಿದೆ. ನಂಜನಗೂಡಿನ ಗುರುಮಲ್ಲೇಶ್ವರ ಸ್ವಾಮಿ ಗದ್ದುಗೆ ಬಳಿ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದು ಸೆರೆಯಾಗಿದೆ. ಹಲವು ದಿನಗಳಿಂದ ಅಳಗಂಚಿ ಸುತ್ತಮುತ್ತ ಹಲವು ಚಿರತೆಗಳ ಉಪಟಳ ಹೆಚ್ಚಾಗಿತ್ತು. ಹೀಗಾಗಿ ಚಿರತೆ ಸೆರೆಗೆ ಗ್ರಾಮಸ್ಥರು ಆಗ್ರಹಿಸಿದ್ರು. ಈ ಹಿನ್ನೆಲೆ ಅರಣ್ಯ ಇಲಾಖೆ ಸಿಬ್ಬಂದಿ ಗುರುಮಲ್ಲೇಶ್ವರ ಸ್ವಾಮಿ ಗದ್ದುಗೆ ಬಳಿ ಬೋನ್ ಇರಿಸಿದ್ರು. ಸದ್ಯ ಬೋನಿಗೆ ಬಿದ್ದ ಚಿರತೆಯನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಯಿತು. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ಚರ್ಚೆ ಜೋರಾಗ್ತಿದ್ದಂತೆ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು. ಇದರಿಂದ ಆರೋಗ್ಯ ಇಲಾಖೆ ಸುಮಾರು 200 ಮೊಟ್ಟೆಗಳ ಸ್ಯಾಂಪಲ್ ಪಡೆದು ಟೆಸ್ಟ್ಗೆ ಒಳಪಡಿಸಿತ್ತು. ಇದರಲ್ಲಿ 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಬಂದಿದೆ. ಸುಮಾರು 60 ಆಯಾಮಗಳಲ್ಲಿ ಮೊಟ್ಟೆ ಟೆಸ್ಟಿಂಗ್ ನಡೆಸಲಾಗಿದೆ. ಈ ಬಾರಿ ಮೊಟ್ಟೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ವರದಿಯಲ್ಲಿ ಯಾವುದೇ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿಲ್ಲ ಅಂತ ತಿಳಿಸಿದೆ. ಬೆಂಗಳೂರಲ್ಲಿ 50 ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಮಾಲ್, ಶಾಪಿಂಗ್ ಕಾಂಪ್ಲೆಕ್ಸ್, ಸೂಪರ್ ಮಾರ್ಕೆಟ್ ಸೇರಿದಂತೆ ಹಲವೆಡೆ ಕಲೆಕ್ಟ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಪಡಿತರನ್ನ ಸಾಗಾಟ ಮಾಡುತ್ತಿದ್ದ 3 ಲಾರಿಗಳನ್ನು ಆಹಾರ ಇಲಾಖೆ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಸಚಿನ್ ಕಬ್ಬೂರ್ ಎಂಬಾತ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದು ಬರೋಬ್ಬರಿ 63 ಟನ್ ಅನ್ನಭಾಗ್ಯ ಅಕ್ಕಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. 3 ಲಾರಿಗಳಲ್ಲಿ ಹೊರ ರಾಜ್ಯಕ್ಕೆ ಸಾಗಿಸಲು ಸಿದ್ಧವಾಗಿದ್ದ ವೇಳೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 63 ಟನ್ ಅನ್ನಭಾಗ್ಯ ಅಕ್ಕಿ, 50 ಕ್ವಿಂಟಾಲ್ ಗೋಧಿಯನ್ನ ವಶಕ್ಕೆ ಪಡೆದಿದ್ದಾರೆ. ಸ್ಥಳೀಯರ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಆಹಾರ ಇಲಾಖೆ ಅಧಿಕಾರಿಗಳು ಅಕ್ಕಿ, ಗೋಧಿ ವಶಕ್ಕೆ ಪಡೆದಿದ್ದಾರೆ. ಹಾವೇರಿ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದಲ್ಲಿ ನೀರು ಸರಬರಾಜು ಬಿಸಿನೆಸ್ ಗಲಾಟೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ತಳಗವಾದಿ ಗ್ರಾಮದಲ್ಲಿ ನಾಗರಾಜು, ಯೋಗೇಶ್ ನೀರು ಸರಬರಾಜು ಬಿಸಿನೆಸ್ ಮಾಡ್ತಾ ಇದ್ರು. ಆದರೆ ನಾಗರಾಜು ಕಡಿಮೆ ಬೆಲೆಗೆ ವಾಟರ್ ಸಪ್ಲೈ ಮಾಡ್ತಿದ್ದ ಹಿನ್ನೆಲೆ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿತ್ತು. ಇದರಿಂದ ಯೋಗೇಶ್ ತನ್ನ ಸಹೋದರಿ ಮೇಲೆ ನಾಗರಾಜು ಹಲ್ಲೆ ಮಾಡಿದ್ದ ಅಂತ ದೂರು ಕೊಟ್ಟಿದ್ರು. ಸುಳ್ಳು ಆರೋಪ ಮಾಡಿ ನಕಲಿ ಮೆಡಿಕಲ್ ರಿಪೋರ್ಟ್ ಸೃಷ್ಟಿಸಿದ್ದಾರೆ ಅಂತ ನಾಗರಾಜು ಆರೋಪಿಸಿದ್ದಾರೆ. ಆದರೆ ಪೊಲೀಸರು ವೈದ್ಯರ ಪ್ರಭಾವ ಬಳಸಿ ಜಾಮೀನು ಸಿಗದಂತೆ ಯೋಗೇಶ್ ಮಾಡಿದ್ದಾರೆ. ಪೊಲೀಸರ ವರದಿ ಆಧರಿಸಿ ಹೈಕೋರ್ಟ್ಗೆ ನಾಗರಾಜ್ಗೆ ಜಾಮೀನು ನಿರಾಕರಿಸಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಪ್ರಕರಣ ಸಂಬಂಧ ನಾಗರಾಜು ವಿರುದ್ಧ ಬಂಧನ ಅಥವಾ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಸುಪ್ರೀಂ ಆದೇಶ ಹೊರಡಿಸಿದೆ. ನಾಗರಾಜು ಕುಟುಂಬಸ್ಥರು ಸುಪ್ರೀಂ ಆದೇಶದ ಪ್ರತಿ ಠಾಣೆಗೆ ಸಲ್ಲಿಸಿ ಸ್ವೀಕೃತಿ ಪಡೆದಿದ್ರು. ಪೊಲೀಸರು ಮತ್ತೆ ನಾಗರಾಜು ಬಂಧನಕ್ಕೆ ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿ ಬಂಧನಕ್ಕೆ ಮುಂದಾಗಿದ್ದ ಮಳವಳ್ಳಿ ಗ್ರಾಮಾಂತರ ಠಾಣೆ ಪೊಲೀಸರ ವಿರುದ್ಧ ಮಂಡ್ಯ ಎಸ್ಪಿಗೆ ನಾಗರಾಜು ಕುಟುಂಬಸ್ಥರಿಂದ ದೂರು ನೀಡಲಾಗಿದೆ. ನೆನೆ ಮನೆ ಹತ್ರ ಇದ್ದ ಬಂದರು, ಇಬ್ಬರು ಪಿಸಿಗಳು ಬಂದರು. ಬಂದುಡ್ದ ಎಲ್ಲ ಇದು ಬಂದ್ಬಿಟ್ಟಿದ್ದ, ಬೇಲ್ ಕಾಪಿ ತೆಗಿತಾ ಇದ್ರು. ಹತ್ತು ಬಿಡ್ದನ ಕತ್ತಪಟ್ಟಿ ಒಬ್ಬ ಹಿಡ್ಕೊಂಡು ಒಬ್ಬ ನಡಿನ ಹಿಂಗೆ ಹಿಡ್ಕೊಂಡು ಹಿಂಗೆ ನಾನು ಇದು ಮಾಡ್ದೆ, ಅಲ್ಲೇ ಮಾಡ್ತಾಯಿದ್ರ. ಆಗ ನಮ್ಮ ಮಿಸ್ಸಸ್ ಬಂದುಬಿಟ್ಟಿದ್ದೆ, ಬಿಡ್ಸೋಕೆ ಬಂದರು. ಅವ್ರನ್ನ ಅವ್ರನ್ನೂ ಸೀರೆ ಹೇಗಿದ್ರು ಅವರು. ನಮ್ಮ ಮಿಸ್ಸಸ್ಗೆ ಎದುರ್ಕಂದ್ರು. ಆಮೇಲೆ ನಮ್ಮ ಓದಿಗ ಹರ್ಚ್ಕೊಂಡು ಬಾಯಿ ಬಿಡ್ಕೊಂಡು ನನ್ನ ತಂಗಿ ಕರ್ಕೊಂಬಂದ. ನನ್ನ ತಂಗಿನೂ ಬೋದ ಅವರು. ನನ್ನ ತಂಗಿನೂ ಬೋಯ್ಕೊಂಡು ಮುಚ್ಕೊಂಡು ನಿಂತ್ಕೊಂಬ ಅಂತಂದ್ರು ಅವ್ರು. ಪಿ ಸಿ ಅವ್ರು ನನ್ನ ತಂಗಿನೇ. ನಾವು ಬೇಲ್ ಕಾಪಿ ಏನೋ ಮಾತ್ರ ಇದೆ ಕೊಡ್ತೀವಿ ಅನ್ನೋದ್ರಿಗೂ ನಮ್ಗೆ ಅವಕಾಶ ಕೊಟ್ಟಿಲ್ಲ ಅವರು. ಆಮೇಲೆ 6 ಸೀಟು ಪಿ ಸಿನೂ ಕರ್ಸ್ಕೊಂಡ್ರು. 3 ಸ್ಟಾರೂ ಬಂದರು. ಜೀಪ್ ತಗೊಂಡು ಬಂದರು. ಜೀಪ್ ಕತ್ತೋ ಸ್ಟೇಷನಲ್ಲಿ ಮಾತಾಡ್ಬೋದು ಅಂತಂದ್ರು ಸರ್ ನಮ್ಮ ಅವರು. ಏನು ಫೈಲು ಇದು ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಿದ್ರಲ್ವಾ, ಅದನ್ನು ತೋರಿದೆ ನಾನು. ತೋರಿದ್ರು ಅವರು ಅದಕ್ಕೆ ರೆಸ್ಪಾನ್ಸೇ ಮಾಡಿಲ್ಲ ನನಗೆ ಅವರು. ನನ್ನ ತಂಗಿನೂ ತೋರ್ತಾರೆ. ನನ್ನ ತಂಗಿನಿಗೂ ಇದು ಮಾಡಿ ಜನ ಎಲ್ಲ ಅಲ್ಲಿ ಇದು ಮಾಡ್ತಾಯಿದ್ರು, ಹೇಳ್ತಾಯಿದ್ರು. ಅದಕ್ಕೆ ಇದು ಮಾಡ್ತಾರೆ, ಟೇಷನ್ ಅಡಿ ಅಂದರು ಸರ್ ಅವರು. ನನಗೆ ಮಾನಸಿಕವಾಗಿ ಭಾಳ ನೋವು ಕೊಡ್ತಾಯಿದ್ರು ಅವರು. ಅದಕ್ಕೋಸ್ಕರ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.